ಹೆಚ್ಚು ಹೇಳಿಕೊಟ್ಟದಕ್ಕೆ ಧನ್ಯವಾದಗಳು. ನೀವು ನನ್ನ ಜ್ಞಾನಶ್ರೀ ಎಂದು ಕರೆಯುವುದನ್ನು ನಾನು ಸಂತೋಷದಿಂದ ಸ್ವೀಕರಿಸುತ್ತೇನೆ. ನಾನು ನಿಮ್ಮ ಪ್ರಶ್ನೆಗಳಿಗೆ ಕನ್ನಡದಲ್ಲೇ ಉತ್ತರಿಸುತ್ತೇನೆ. Now, what are the health challenges people facing in India? ಭಾರತದಲ್ಲಿನ ಜನರು ಸಾಮಾನ್ಯವಾಗಿ ಎದುರಿಸುವ ಆರೋಗ್ಯ ಸವಾಲುಗಳು ಎಂದರೆ ದೀರ್ಘಕಾಲಿಕ ಕಾಯಿಲೆಗಳು, ಜೀರ್ಣಕ್ರಿಯೆಯ ಸಮಸ್ಯೆಗಳು, ಮಾನಸಿಕ ಒತ್ತಡ ಮತ್ತು ಜೀವಶೈಲಿಯ ಸಂಬಂಧಿತ ದೋಷಗಳು. What type of health challenges they are facing? அவர்கள் என்ன மாதிரியான ஆரோக்கிய சவால்களை சந்திக்கிறார்கள் In என்றால் Kannada. ಅವರು ಯಾವ ರೀತಿಯ ಆರೋಗ್ಯ ಸವಾಲುಗಳನ್ನು ಎದುರಿಸುತ್ತಿದ್ದಾರೆ ಎಂದರೆ ಅದು ಹೃದಯ ಸಂಬಂಧಿ ಕಾಯಿಲೆಗಳು, ಮಧುಮೇಹ, ರಕ್ತದೊತ್ತಡ, ತೂಕ ಹೆಚ್ಚಾದ ಸಮಸ್ಯೆಗಳು ಮತ್ತು ಮಾನಸಿಕ ಒತ್ತಡ. We are taking treatment, but ಇದು ಕ್ಯೂರ್ ಆಗುದಾ ಇಲ್ಲ ಮ್ಯಾನೇಜ್ ಪண்றோமா? ಇದು ಪೂರ್ಣವಾಗಿ ಸರಿಯಾಗುತ್ತದೆಯಾ ಅಥವಾ ಕೇವಲ ನಿಯಂತ್ರಿಸಿಕೊಳ್ಳೋದೇ ಆಗಿದೆಯಾ? ஓகே. பாடி தானாவே ஹீல் ஆகும்னு சொல்றாங்க, அது உண்மையா? ಅವರು ದೇಹ ಸ್ವತಃ ಸರಿಯಾಗುತ್ತದೆ ಎಂದು ಹೇಳುತ್ತಾರೆ, ಅದು ನಿಜವೇ? Please explain. தயவு செய்து விளக்குங்க. ಕನ್ಫ್ಯೂಸ್ ಆಗಿರீங்க. ನಾನು ಖಂಡಿತವಾಗಿಯೂ ವಿವರಿಸುತ್ತೀನಿ. ಸೆಲ್ ಲೆವೆಲ್ ಹೆಲ್ತ್ ಅಂದ್ರೆ என்ன? செல் லெவலில் ஆரோக்கியம் என்றால் என்ன? You please answer only in Kannada. ಸೆಲ್ ಲೆವೆಲ್ ಆರೋಗ್ಯಂ ಅಂದ್ರೆ ನಮ್ಮ ದೇಹದ ಪ್ರತಿಯೊಂದು ಕೋಶವು ಸರಿಯಾಗಿ ಕೆಲಸ ಮಾಡುವಂತೆ ಪೋಷಕಾಂಶಗಳನ್ನು ಮತ್ತು ಸಮತೋಲನವನ್ನು ಹೊಂದಿರೋದು. ನ್ಯೂಟ್ರಿಷನ್ ಡೆಫಿಷಿಯನ್ಸಿ ಹೇಗೆ ಡಿಸೀಸ್ಗೆ ಕಾರಣ ಆಗುತ್ತೆ? ಪೋಷಕಾಂಶಗಳ ಕೊರತೆಯಿಂದ ರೋಗಗಳ ಕಾರಣವಾಗುತ್ತದೆಯಾ? ನಮ್ಮ ದಿನಸರಿ ಆಹಾರದಲ್ಲಿ ನ್ಯೂಟ್ರಿಯೆಂಟ್ಸ್ ಸಾಕ ಆಗುತ್ತಾ? சரியான சத்துக்கள் நாம் தினசரி ಸ್ಪೀಕ್ ಇನ್ ಕನ್ನಡ. ನಮ್ಮ ದೈನಂದಿನ ಆಹಾರದಲ್ಲಿ ಸಾಕಷ್ಟು ಪೋಷಕಾಂಶಗಳು ಸಿಗುತ್ತವೆಯೇ? ಡಿಟಾಕ್ಸಿಫಿಕೇಶನ್ ನಮ್ಮ ಬಾಡಿಗೆ ಅವಶ್ಯಮಾ? ದೇಹಕ್ಕೆ ಡಿಟಾಕ್ಸಿಫಿಕೇಶನ್ ಅವಶ್ಯಕವೇ? ಮೆಡಿಸಿನ್ ಇಲ್ಲಂದ್ರೆ ಬಾಡಿ ರೆಕವರ್ ಆಗಬೇಡ? ಔಷಧಿ ಇಲ್ಲದೆ ದೇಹ ಸ್ವಸ್ಥವಾಗಿರಬಹುದಾ? ಐ ಆಮ್ ಆಸ್ಕಿಂಗ್ ಕ್ವೆಶ್ಚನ್ಸ್, ಯು ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ಸ್. ತಪ್ಪದೆ ನೀವು ಕೇಳುವ ಎಲ್ಲಾ ಪ್ರಶ್ನೆಗಳಿಗೆ ನಾನು ಉತ್ತರಿಸುತ್ತೇನೆ. மெடிசின் இல்லாமல் பாடி ரெக்கவர் ஆகಬೇಡ? ஆமாம், சில சமயங்களில் உடல் வேதியியல் முறை சரியாக இருக்கும்போது உடல் தானாகவே மீளக்கூடும். ஞானஸ்ரீ, please listen to me. I will be asking questions in multiple languages. You should answer only in Kannada. ಸರಿ, ನಾನು ನಿಮಗೆ ಸ್ಪಷ್ಟವಾಗಿ ಕನ್ನಡದಲ್ಲೇ ಉತ್ತರಿಸುತ್ತೇನೆ. ನೀವು ಎಂದ ಭಾಷೆಯಲ್ಲಿ ಕೇಳಿದರೂ ಚಿಂತೆಯಾಗಬೇಡಿ. What is elixir mix? How is it is different? ಎಲಿಕ್ಸಿರ್ ಮಿಕ್ಸ್ ಅಂದ್ರೆ ಅದು ಪ್ರಾಕೃತಿಕ ಹರ್ಬ್ಸ್ ಮಾತ್ರ ಮಿಶ್ರಣ. ಇದು ದೇಹದ ಬೇಸಿಕ್ ಸೆಲ್ ಲೆವೆಲ್ನಲ್ಲಿ ಕೆಲಸ ಮಾಡುತ್ತದೆ. ಇದು ಸಾಮಾನ್ಯ ಸಪ್ಲಿಮೆಂಟ್ಗಳಿಗಿಂತ ಬೇರೆ, ಏಕೆಂದ್ರೆ ಇದು ಬೇರೆ ಬೇರೆ ಆರೋಗ್ಯ ಚಕ್ಕೆಗಳಿಂದ ಕೆಲಸ ಮಾಡುತ್ತದೆ. Is it just a supplement or any other concept? ಇದು ಒಂದು ಸಾಧಾರಣ ಸಪ್ಲಿಮೆಂಟಾ
ಅಲ್ಲ, വേറൊരു പെരിയ കരുത്ത്. Answer for this question. ಇದು ಕೇವಲ ಸಪ್ಲಿಮೆಂಟ್ ಅಲ್ಲ, ಇದು ದೇಹದ ಮೂಲಭೂತ ಆರೋಗ್ಯಕ್ಕೆ ತಲುಪುವ ಒಂದು ಸಂಸ್ಥೆ. ಇದರಲ್ಲಿ ಇರುವ ಹೆಲ್ಪ್ಸ್ ಬಾಡಿಯಲ್ಲಿ ಹೇಗೆ ವರ್ಕ್ ಮಾಡುತ್ತೆ? ಇದರಲ್ಲಿ ಇರುವ ಮೂಲಿಕೆಗಳು ದೇಹದಲ್ಲಿ ಹೇಗೆ ಕೆಲಸ ಮಾಡುತ್ತವೆ ಎಂದರೆ, ಅವು ಕೋಶಗಳ ಎನರ್ಜಿ ಮಟ್ಟವನ್ನು ಸುಧಾರಿಸುತ್ತವೆ, ವಿಷಕಾರಕಗಳನ್ನು ತೆಗೆಯುತ್ತವೆ ಮತ್ತು ಅವಶ್ಯಕ ಪೋಷಕಾಂಶಗಳನ್ನು ನೀಡುತ್ತವೆ. ಇದು ಸಿಂಪಲ್ ಮೇಲೆ ವರ್ಕ್ ಮಾಡುತ್ತಾ ಇಲ್ಲ ರೂಟ್ ಮೇಲೆ ವರ್ಕ್ ಮಾಡುತ್ತಾ? I'm sorry, but you've hit the daily limit for advanced voice. My God. ChatGPT, what is elixir mix in Kannada? ಎಲಿಕ್ಸರ್ ಮಿಕ್ಸ್ ಎಂಬುದು ಒಂದು ಪೌಷ್ಟಿಕ ಗುಣಪೂರ್ಣ ಅಡುಗೆ ಮಿಶ್ರಣವಾಗಿದೆ. ಇದು ಸಾಮಾನ್ಯವಾಗಿ ಆರೋಗ್ಯದ ಮೆಚ್ಚುಗೆ, ಶಕ್ತಿಯ ಹೆಚ್ಚಳ ಮತ್ತು ದೇಹದ ಸಾಮಾನ್ಯ ಕಾರ್ಯಕ್ಷಮತೆಯನ್ನು ಬೆಂಬಲಿಸುವಂತೆ ಮಾಡುತ್ತದೆ. ಇದು ವಿವಿಧ ಹಸಿರು ಹನುಮೆರು, ಸುಧಾರಿತ ಸಸ್ಯಗಳು ಮತ್ತು ಪೌಷ್ಟಿಕ ಪದಾರ್ಥಗಳ ಸಂಯೋಜನೆಯಿಂದ ರಚಿಸಲಾಗುತ್ತಿದ್ದು, ಅದು ಹಲವಾರು ಪರಂಪರೆಯ ಮೆಡಿಸಿನಲ್ ಪದ್ಧತಿಗಳಲ್ಲಿ ಬಳಸುವಂತಹ ಅಂಶಗಳನ್ನು ಒಳಗೊಂಡಿರುತ್ತದೆ. How does it help for our health? ಹೌದು, ಎಲಿಕ್ಸರ್ ಮಿಕ್ಸ್ ಸಾಮಾನ್ಯವಾಗಿ ಶಕ್ತಿಯನ್ನು ಹೆಚ್ಚಿಸಲು, ಪೋಷಕಾಂಶಗಳ ಸಮತೋಲನವನ್ನು ಕೊಡಲು ಮತ್ತು ದೇಹದ ಪ್ರತಿರಕ್ಷಕ ಶಕ್ತಿಯನ್ನು ಬೆಳೆಸಲು ಸಹಾಯ ಮಾಡುತ್ತದೆ. ಅದರಲ್ಲಿ ಬಳಸುವ ಕೆಲವು ಹಸಿರು ಸಸ್ಯಗಳು ಅಥವಾ ಹಾರ್ಮೋನಲ್ ಸಮತೋಲನಗಳನ್ನು ಸುಧಾರಿಸಲು, ಮೆಟಬಾಲಿಸಮ್ ಅನ್ನು ಬಳಸಲು ಹಾಗೂ ದೀರ್ಘಕಾಲಿಕ ಆರೋಗ್ಯದ ದೃಷ್ಟಿಯಿಂದ ಸಹಕಾರವನ್ನು ನೀಡಬಹುದು. What are the main advantages of elixir mix? Advantages of elixir mix typically revolve around boosting energy levels, improving digestion, enhancing immunity, and supporting overall vitality. ಹೌದು, ಎಲಿಕ್ಸರ್ ಮಿಕ್ಸ್ ನ ಪ್ರಮುಖ ಲಾಭಗಳು ಸಾಮಾನ್ಯವಾಗಿ ಶಕ್ತಿ ಹೆಚ್ಚಿಸುವುದು, ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸುವುದು, ಪ್ರತಿರಕ್ಷಕ ಶಕ್ತಿಯನ್ನು ವೃದ್ಧಿಸುವುದು ಮತ್ತು ಒಟ್ಟು ಆರೋಗ್ಯದ ಸಮತೋಲನವನ್ನು ಬೆಂಬಲಿಸುವುದಾಗಿದೆ. ಇದನ್ನು ಬಳಸಿದ ಸಾಮಾನ್ಯವಾಗಿ ಒತ್ತಡ ಕಡಿಮೆಯಾಗುವುದು, ಆರೋಗ್ಯದ ಮೇಲೆ ಒಟ್ಟಾರೆ ಉತ್ತಮ ಪರಿಣಾಮ ಮತ್ತು ದೀರ್ಘಕಾಲಿಕ ಶ್ರೇಣಿಯನ್ನು ಅನುಭವಿಸುತ್ತಾರೆ. What are the ingredients in elixir mix? The ingredients in elixir mix include Trichilia catigua, Catuaba bark extract, Sereno repens saw palmetto, Cordyceps sinensis, pumpkin seeds, peach fruit stem cell extract, apple powder, Tribulus terrestris, Epimedium sagittatum, horny goatweed, and fructose as a sweetener. The brand also mentions 12 rare natural herbs, but doesn't provide full clinical evidence for all ingredients, so it's important to share the list honestly and avoid making Answer only in Kannada. Now let's discuss about Trichilia catigua. Please explain about Trichilia catigua. ಕಟ್ಟಿಗುವ ಒಂದು ಸಸ್ಯ ಬಾರ್ಕ್ ಹಿಡಿದುಕೊಂಡು ಪ್ರಟರಿಸಿದ ಮರದ ತೊರೆ ಮತ್ತು ಇದನ್ನು ಸಾಮಾನ್ಯವಾಗಿ ಬ್ರೆಜಿಲ್ನ ಪರಂಪರೆಯಲ್ಲಿರುವ ಮೆಡಿಸಿನಲ್ ಸಿಸ್ಟಮ್ಗಳಲ್ಲಿ ಬಳಸುತ್ತಾರೆ. ಇದು ಎನರ್ಜಿ, ಲೈಂಗಿಕ ಆರೋಗ್ಯ ಮತ್ತು ಮನೋಶಕ್ತಿಯನ್ನು ಸತತವಾಗಿ ಬೆಂಬಲಿಸುವುದು ಎಂಬ ಕಾರಣಕ್ಕೆ ಪ್ರಸಿದ್ಧವಾಗಿದೆ. What are the ingredients like alkali flavonoids in this Trichilia catigua? ತ್ರಿಚೀಲಿಯ ಕಟಿಗುವ ಎಂಬಲ್ಲಿ ಪ್ರಮುಖ ಸಕ್ರಿಯ ಘಟಕಗಳು ಫ್ಲಾವನ್ಥ್ರೀಆಲ್ಸ್, ಫ್ಲೇವೋನೋಲಿಗನ್ಸ್, ಫೆನೈಲ್ ಪ್ರೋಪಾನಾಯ್ಡ್ ಸಬ್ಸ್ಟಿಟ್ಯೂಟೆಡ್ ಎಪಿಕ್ಯಾಟಚಿನ್ಸು, ಪೊಲಿಫೆನೋಲ್ಸ್ ಮತ್ತು ಟರ್ಪೆನಾಯ್ಡ್ಸ್ ಇತ್ಯಾದಿಗಳಿವೆ. ಇವುಗಳು ಆಂಟಿ ಆಕ್ಸಿಡೆಂಟ್ ಗುಣಗಳನ್ನು ಹೊಂದಿದ್ದು ನ್ಯೂರೋಪ್ರೊಟೆಕ್ಟಿವ್ ಮತ್ತು ಆಂಟಿ ಇನ್ಫ್ಲಮೇಟರಿ ಪರಿಣಾಮಗಳನ್ನು ತೋರಿಸುತ್ತವೆ, ಆದರೆ ಹೆಚ್ಚು ಮನುಷ್ಯ ಪ್ರಯೋಗಗಳಿಲ್ಲ. How does it help for sexual health? So, Trichilia catigua is often considered a natural aphrodisiac in traditional medicine. People believe it can help improve libido, sexual performance, and overall sexual vitality. The idea is that its natural compounds might enhance blood flow. Please explain this in Kannada. ಹೌದು, ಥೆಚೀಲಿಯ ಕಟಿಗುವನ್ನು ಪರಂಪರೆಯ ಮೆಡಿಸಿನ್ನಲ್ಲಿ ಒಂದು ನೈಸರ್ಗಿಕ ಆಫ್ರೋಡಿಸಿಯಾಕ್ ಆಗಿ ಪರಿಗಣಿಸಲಾಗುತ್ತದೆ. ಇದು ಲಿಬಿಡೋ,
ಲೈಂಗಿಕ ಕಾರ್ಯಕ್ಷಮತೆ ಹಾಗೂ ಒಟ್ಟು ಲೈಂಗಿಕ ಆರೋಗ್ಯವನ್ನು ಉತ್ತಮಗೊಳಿಸಲು ಸಹಾಯ ಮಾಡುತ್ತದೆ ಎಂದು ನಂಬಲಾಗುತ್ತದೆ. ಇದರ ನೈಸರ್ಗಿಕ ಪದಾರ್ಥಗಳು ರಕ್ತ ಪ್ರವಾಹವನ್ನು ಹೆಚ್ಚಿಸಬಹುದು ಅಥವಾ ಕೆಲವು ನ್ಯೂರೋ ಟ್ರಾನ್ಸ್ಮಿಟರ್ಗಳನ್ನು ಉದ್ರೇಕಿಸಬಹುದು ಎಂದು ಊಹಿಸಲಾಗುತ್ತದೆ, ಆದರೆ ಸಾಕಷ್ಟು ಮಾನವ ಅಧ್ಯಯನಗಳಿಲ್ಲ. How does it help for infertility? Explain in Kannada. ತ್ರಿಚೀಲಿಯ ಕಟಿಗುವ ಹಲವಾರು ಪರಂಪರೆಯ ಮೆಡಿಸಿನಲ್ ಪದ್ಧತಿಗಳಲ್ಲಿ ಉತ್ಕರ್ಷಿತ ಲೈಂಗಿಕ ಆರೋಗ್ಯಕ್ಕೆ ಸಹಾಯಕರವಾಗಿರುವಂತೆ ಹೇಳಲಾಗಿದೆ, ಆದರೆ ಇದರಿಂದ ನೇರವಾಗಿ ಉತ್ತರದ ಸಮಸ್ಯೆ ಅಥವಾ ಬಾಳುವಿಕೆಗೆ ಪರಿಹಾರ ಎಂಬ ಸಾಬೀತಾದ ವೈಜ್ಞಾನಿಕ ಸಾಬೀತು ಇಲ್ಲ. ಆದ್ದರಿಂದ ಇದು ಒಂದು ಆರಂಪರೆಯ ಉಪಾಯವಲ್ಲದೆ ವೈದ್ಯಕೀಯ ಸಲಹೆಯೊಂದಿಗೆ ಮಾತ್ರ ಬಳಸುವುದು ಉತ್ತಮ. How does it help for nerve health? Nerves. Kannada, please. ತ್ರಿಚೀಲಿಯ ಕಟಿಗುವ ಅದರಲ್ಲಿ ಇರುವ ಆಂಟಿ ಆಕ್ಸಿಡೆಂಟ್ ಗುಣಗಳು ನರವಿನ ಆರೋಗ್ಯವನ್ನು ಬೆಂಬಲಿಸಲು ಸಹಾಯಕವೆಂದು ನಂಬಲಾಗುತ್ತದೆ. ಇದು ನರವು ರಕ್ಷಣೆ, ನ್ಯೂರೋ ಪ್ರೊಟೆಕ್ಷನ್ ಮತ್ತು ಸ್ತಬ್ಧತೆಯಾದ ನರವು ಕಾರ್ಯವನ್ನು ಉತ್ತಮಗೊಳಿಸಲು ಸಹಾಯ ಮಾಡಬಹುದು. Thank you. Next, Seronorepins. What are the health benefits of saw palmetto? Explain in Kannada. ಸೆರೋನೋವಾ ರೆಪೆನ್ಸ್ ಅರ್ಥಾತ್ ಸಾ ಪಾಲ್ಮೆಟೋ ಅದು ಹೆಚ್ಚುವಾಗಿ ಪುರುಷರ ಪ್ರೋಸ್ಟೇಟ್ ಆರೋಗ್ಯವನ್ನು ಬೆಂಬಲಿಸಲು ಬಳಸುವ ಒಂದು ಸಾಮಾನ್ಯ ಸಸ್ಯ. ಇದು ಆಂಡ್ರೋಜನ್ ಅನ್ನು ನಿಯಂತ್ರಣ ಮಾಡುವ ಸಾಮರ್ಥ್ಯದಿಂದ ಪ್ರೋಸ್ಟೇಟ್ ವ್ಯಾಧಿಗಳನ್ನು ತಡೆಹಿಡಿಯಲು, ಹಾರ್ಮೋನ್ ಸಮತೋಲನವನ್ನು ಉತ್ತಮಗೊಳಿಸಲು ಮತ್ತು ಮೂತ್ರ ಸಂಬಂಧಿ ಸಮಸ್ಯೆಗಳನ್ನು ತಡೆಗಟ್ಟಲು ಸಹಾಯ ಮಾಡುತ್ತದೆ. What other health benefits of saw palmetto? So beyond prostate health, Explain in Kannada. ಹೌದು, ಪ್ರೋಸ್ಟೇಟ್ ಆರೋಗ್ಯದ ಹೊರತಾಗಿ ಸಾ ಪಾಲ್ಮೆಟೋ ಮೂತ್ರ ಸಂಬಂಧಿ ಆರೋಗ್ಯವನ್ನು ಬೆಂಬಲಿಸಲು ಸಹ, ಹಾರ್ಮೋನ್ ಸಮತೋಲನವನ್ನು ಉತ್ತಮಗೊಳಿಸಲು, ಅದು ಕೂದಲು ನಷ್ಟವನ್ನು ಕಡಿಮೆ ಮಾಡುವಲ್ಲಿ ಸಹಕಾರಿಯಾಗಿದೆ. ಕೆಲವೊಮ್ಮೆ ಇದು ಬಾಡಿ ಬ್ಲಾಕ್ ಮಾಡುವಂತಹ ಯಾವುದೇ ಅಸ್ವಸ್ಥತೆಗಳಿಂದ ರಕ್ಷಣೆ ಮಾಡುವಲ್ಲಿ ಸಹಾಯವಾಗುತ್ತದೆ. Does it help only for male? Also, saw palmetto help to female also. Explain in Kannada. ಸಾ ಪಾಲ್ಮೆಟೋ ಮುಖ್ಯವಾಗಿ ಪುರುಷರ ಪ್ರೋಸ್ಟೇಟ್ ಆರೋಗ್ಯಕ್ಕೆ ಹೆಚ್ಚು ಪ್ರಸಿದ್ಧವಾಗಿದೆ, ಆದರೆ ಮಹಿಳೆಯರಲ್ಲಿ ಸಹ ಅದು ಹಾರ್ಮೋನ ಸಮತೋಲನದಲ್ಲಿ ಸಹಾಯಕರವಾಗಬಹುದು. ಉದಾಹರಣೆಗೆ, ಕೆಲವು ಮಹಿಳೆಯರಲ್ಲಿ ಹಾರ್ಮೋನಲ್ ಬದಲಾವಣೆಗಳು ಅಥವಾ ಕೂದಲು ಬಿದ್ದು ಹೋಗುವ ಸಮಸ್ಯೆಗಳಲ್ಲಿ ಸಹ ಇದು ಬಳಸಬಹುದು, ಆದರೆ ಮಹಿಳೆಯರ ಮೇಲೆ ಅದರ ಪರಿಣಾಮಗಳು ಇನ್ನೂ ಸಂಪೂರ್ಣವಾಗಿ ಅಧ್ಯಯನಗೊಳ್ಳುವುದಿಲ್ಲ. Okay, done. Thank you very much. How about cucurbita mixtata seeds? Explain in Kannada. ಊಕುರ್ಬೀಟಾ ಮಿಷ್ಟ ಅಥವಾ ಕೌಶಬಿಯ ಲತೆಯ ಬೀಜಗಳು ಸಾಮಾನ್ಯವಾಗಿ ಕಾಡು ಕೇಳಿದ ಬೀಜಗಳು. ಇದು ಪೌಷ್ಟಿಕಾಂಶಗಳಲ್ಲಿ ಹತ್ತಿರವಾಗಿರುವ ಒಂದು ಮೂಲ. ಇದು ಸಾಮಾನ್ಯವಾಗಿ ಮೆಟಬಾಲಿಸಂ ಬೆಂಬಲಿಸುವುದು, ರಕ್ತದ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುವುದು ಮತ್ತು ಹೃದಯ ಆರೋಗ್ಯಕ್ಕೆ ಸಹಾಯ ಮಾಡುವಂತಾಗಿರುತ್ತದೆ. Whenever asked in English or Hindi, you please answer only in Kannada, okay? ನೀವು ಹೇಳಿದಂತೆ ನಾನು ಇನಿಮೇಲ್ ಇಂಗ್ಲಿಷ್ ಅಥವಾ ಹಿಂದಿಯಲ್ಲಿ ಕೇಳಿದರೂ ಉತ್ತರವನ್ನು ಕೇವಲ ಕನ್ನಡದಲ್ಲೇ ಕೊಡ್ತೀನಿ. ನಿಮ್ಮ ಮುಂದಿನ ಪ್ರಶ್ನೆ ಕನ್ನಡದಲ್ಲೇ ಕೇಳಬಹುದು ಅಥವಾ ನಾನು ಕನ್ನಡದಲ್ಲೇ ವಿವರಿಸುತ್ತೇನೆ. Okay. What are more health benefits of cucurbita mixtata seeds? ಊಕುರ್ಬೀಟಾ ಮಿಷ್ಟ ಬೀಜಗಳು ಇನ್ನೂ ಹಲವು ಆರೋಗ್ಯ ಲಾಭಗಳನ್ನು ನೀಡುತ್ತವೆ. ಉದಾಹರಣೆಗೆ, ಇವುಗಳಲ್ಲಿ ಇದ್ದ ಎಣ್ಣೆಗಳು ದೇಹದಲ್ಲಿ ಸುಧಾರಿತ ಕೊಲೆಸ್ಟ್ರಾಲ್ ಮಟ್ಟವನ್ನು ಹೆಚ್ಚಿಸುತ್ತವೆ, ಹೊಟ್ಟೆ ನೋವು ಕಡಿಮೆ ಮಾಡುತ್ತವೆ ಮತ್ತು ರಕ್ತದ ಒತ್ತಡವನ್ನು ನಿಯಂತ್ರಿಸುವಲ್ಲಿ ಸಹಾಯ ಮಾಡುತ್ತವೆ. ಇದಲ್ಲದೆ ಇವುಗಳಲ್ಲಿ ಇರುವ ವಿಟಮಿನ್ ಹಾಗೂ ಖನಿಜಗಳು ಸಾಮಾನ್ಯವಾಗಿ ದೇಹದ ಸಂಬಲಕ್ಕೆ ಸಹಕಾರಿಯಾಗುತ್ತವೆ. How does it help for heart health? ಊಕುರ್ಬೀಟಾ ಮಿಷ್ಟ ಬೀಜಗಳು ಹೃದಯ ಆರೋಗ್ಯಕ್ಕೆ ಸಹಾಯವಾಗುತ್ತವೆ, ಏಕೆಂದರೆ ಅವಲ್ಲಿ ಇರುವ ಒಮೆಗಾ 3 ಕೊಬ್ಬು ಕೊಲೆಸ್ಟ್ರಾಲ್ ಮಟ್ಟವನ್ನು ಸಮತೋಲನಗೊಳಿಸಲು, ರಕ್ತವನ್ನು ಶುದ್ಧಪಡಿಸಲು ಮತ್ತು ರಕ್ತದ ಒತ್ತಡವನ್ನು ಕಡಿಮೆ ಮಾಡುವಲ್ಲಿ ಸಹಾಯ ಮಾಡುತ್ತವೆ. ಇದರಿಂದ ಹೃದಯ ರೋಗದ ಅಪಾಯವು ಕಡಿಮೆಯಾಗುತ್ತದೆ. Please explain about puncture vine. ಹೌದು, ಪಂಪ್ಕಿನ್ ಸೀಡ್ಸ್ ಅಥವಾ ಕದಲೆ ಬೀಜಗಳು ಪೌಷ್ಟಿಕತೆಯಲ್ಲಿರುವ ಒಂದು ಶಕ್ತಿಶಾಲಿ ಮೂಲ. ಇವುಗಳಲ್ಲಿ ಮ್ಯಾಗ್ನೀಷಿಯಂ, ಜಿಂಕ್, ಆಮ್ಲಜಾತಿಯ ಕೊಬ್ಬುಗಳು ಮತ್ತು ಪ್ರೋಟೀನ್ ಅಡಗಿದ್ದು ಇವು ಪೋಷಕಾಂಶಗಳನ್ನು ಒದಗಿಸುತ್ತವೆ. ಪಂಪ್ಕಿನ್ ಸೀಡ್ಸ್ ಹೃದಯ ಆರೋಗ್ಯ, ಹಾರ್ಮೋನ ಸಮತೋಲನ ಹಾಗೂ ಶುದ್ಧ ನಿದ್ರೆಗಾಗಿ ಸಹಾಯಕರವಾಗಿವೆ. Now explain about puncture vine. ಫಂಕ್ಷನ್ ಅದಾவது Tribulus terracis. ತ್ರಿಬುಲಸ್ ಟೆರಸಿಸ್ ಬಿ ಒಂದು ಸಸ್ಯ. ಅದನ್ನು ಪರಂಪರೆಯ ಔಷಧಿಯಾಗಿ ಬಳಸುತ್ತಾರೆ. ಇದು ಸಾಮಾನ್ಯವಾಗಿ ಲೈಂಗಿಕ ಆರೋಗ್ಯವನ್ನು ಹೆಚ್ಚಿಸಲು, ಶಕ್ತಿಯನ್ನು ಉತ್ತಮಗೊಳಿಸಲು ಮತ್ತು ಟೆಸ್ಟೋಸ್ಟೆರೋನ್ ಮಟ್ಟವನ್ನು ಬೆಳೆಸಲು ಉಪಯೋಗಿಸುತ್ತಾರೆ. ಇದನ್ನು ಕೆಲವೊಮ್ಮೆ ಸ್ಟ್ರೆಂತ್ ಮತ್ತು ಶಾರೀರಿಕ ದಿಟ್ಟತೆ ಹೆಚ್ಚಿಸಲು ಸಹ ಬಳಸುತ್ತಾರೆ. What else it supports? ತ್ರಿಬುಲಸ್ ಟೆರಸಿಸ್ ಕೆಲವೊಮ್ಮೆ ಕೋಶ ಮರುವಿಕೆ,
ಹೃದಯ ಆರೋಗ್ಯ, ಮಾಂಸಕೋಶಗಳ ಬೆಳವಣಿಗೆ ಮತ್ತು ಸಾಮಾನ್ಯ ಶಕ್ತಿಯ ಹೆಚ್ಚಳಕ್ಕೆ ಸಹಾಯ ಮಾಡುವಂತೆ ನಂಬಲಾಗುತ್ತದೆ. ಆದರೆ ಇದರ ಪರಿಣಾಮಗಳು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗಬಹುದು. ಆದ್ದರಿಂದ ವೈದ್ಯಕೀಯ ಸಲಹೆ ಪಡೆಯುವುದು ಉತ್ತಮ. How does it helps to kidney health? ತ್ರಿಬುಲಸ್ ಟೆರೆಸಿಸ್ ಬೀಜದಂತೆ ನೇರವಾಗಿ ಕಿಡ್ನಿ ಆರೋಗ್ಯಕ್ಕೆ ಸಾಕಷ್ಟು ಸಾಬೀತು ಇಲ್ಲ. ಆದರೆ ಕೆಲವು ಅಧ್ಯಯನಗಳು ಲಘು ರಕ್ತದ ಒತ್ತಡವನ್ನು ನಿಯಂತ್ರಣಗೊಳಿಸುವ ಮೂಲಕ ಕಿಡ್ನಿಗಳಿಗೆ ಒತ್ತಡ ಕಡಿಮೆ ಮಾಡುವ ಸಾಧ್ಯತೆಯನ್ನು ತೋರಿಸಿವೆ. ಆದಾಗ್ಯೂ ಕಿಡ್ನಿ ಸಮಸ್ಯೆಗಳಿದ್ದರೆ ಬಳಸುವುದನ್ನು ಮುಂಚಿನಿಂದಲೇ ವೈದ್ಯರ ಸಲಹೆಗಾಗಿ ಮಾಡಬೇಕು. Okay, now please explain about red peach fruit stem cells. ರೆಡ್ ಪೀಸ್ ಫ್ರೂಟ್ ಸ್ಟೆಮ್ ಸೆಲ್ ಎಂಬುದು ಒಂದು ತಾಜಾ ಹಣ್ಣುಗಳಿಂದ ತೆಗೆದ ಸ್ಟೆಮ್ ಸೆಲ್ ನಿರ್ವಹಿತ ಸರಣಿಯಾಗಿದೆ. ಇದರಲ್ಲಿ ಆರೋಗ್ಯವನ್ನು ಬೆಂಬಲಿಸುವಂತಾದ ವಿಟಮಿನ್ಗಳು, ಆಂಟಿ ಆಕ್ಸಿಡೆಂಟ್ಗಳು ಮತ್ತು ಹಾರ್ಮೋನ ಸಮತೋಲನವನ್ನು ಬೆಂಬಲಿಸುವ ಶಕ್ತಿಯುಳ್ಳ ಪದಾರ್ಥಗಳು ಇರುತ್ತವೆ. ಇದು ಸಾಮಾನ್ಯವಾಗಿ ಚರ್ಮ ಆರೋಗ್ಯ, ಹಾರ್ಮೋನ ಬ್ಯಾಲೆನ್ಸ್ ಮತ್ತು ಒಟ್ಟು ಶಕ್ತಿಯನ್ನು ಬೆಂಬಲಿಸಲು ಬಳಸಲಾಗುತ್ತದೆ. More health benefits about it. ಹೌದು, ರೆಡ್ ಪೀಸ್ ಫ್ರೂಟ್ ಸ್ಟೆಮ್ ಸೆಲ್ ಇನ್ನೂ ಹಲವಾರು ಆರೋಗ್ಯ ಲಾಭಗಳನ್ನು ನೀಡುತ್ತದೆ. ಉದಾಹರಣೆಗೆ, ಇದು ಚರ್ಮವನ್ನು ಪುನರುಜ್ಜೀವನಗೊಳಿಸಲು, ಉತ್ಸಾಹವನ್ನು ಹೆಚ್ಚಿಸಲು ಹಾಗೂ ಎಲ್ಲೋ ಸಂಪೂರ್ಣ ದೇಹದ ಸಂತುಷ್ಟಿ ಮತ್ತು ಸಮತೋಲನಕ್ಕೆ ಸಹಾಯ ಮಾಡುತ್ತದೆ. ಆದರೂ ವೈದ್ಯಕೀಯ ದೃಷ್ಟಿಯಿಂದ ಸ್ಪಷ್ಟವಾದ ಸಾಬೀತುಗಳನ್ನು ಪಡೆಯಲು ಇನ್ನೂ ಅಧ್ಯಯನಗಳ ಅಗತ್ಯವಿದೆ. How it help to become beautiful? ರೆಡ್ ಪೀಸ್ ಫ್ರೂಟ್ ಸ್ಟೆಮ್ ಸೆಲ್ ಚರ್ಮದ ಶುದ್ಧತೆ, ಪ್ರಕೃತಿ ಸೌಂದರ್ಯವನ್ನು ಬೆಳೆಸಲು ಸಹಾಯ ಮಾಡುತ್ತದೆ. ಇದರಲ್ಲಿ ಇರುವ ಆಂಟಿ ಆಕ್ಸಿಡೆಂಟ್ಗಳು ಚರ್ಮದ ದೋಷಗಳನ್ನು ತೊಡೆದು ನಿಖರತೆ ಮತ್ತು ತಾಜಾ ಕಾಣುವಿಕೆಗೆ ನೆರವು ನೀಡುತ್ತವೆ. ಹೀಗಾಗಿ ಒಟ್ಟು ಸೌಂದರ್ಯ ಮತ್ತು ತೋಳುವಿಕೆ ಹೆಚ್ಚು ಸುಂದರವಾಗುತ್ತದೆ. Now let me explain about green apple stem cells. ನೀವು ವಿವರಿಸಿದರೆ, ಗ್ರೀನ್ ಆಪಲ್ ಸ್ಟೆಮ್ ಸೆಲ್ ಎಂದರೆ ಒಂದು ಆಪಲ್ ಹಣ್ಣುಗಳಿಂದ ಪಡೆದ ಸ್ಟೆಮ್ ಸೆಲ್ ನಿರ್ವಹಿತ ಸರಣಿಯಾಗಿದೆ. ಇದು ಚರ್ಮದ ಪುನರುಜ್ಜೀವನ, ಹಾರ್ಮೋನ ಸಮತೋಲನ ಮತ್ತು ಒಟ್ಟು ಶಕ್ತಿಯನ್ನು ಬೆಂಬಲಿಸಲು ಸಹಾಯ ಮಾಡುತ್ತದೆ. What are the other health benefits of it? ಹೌದು, ಗ್ರೀನ್ ಆಪಲ್ ಸ್ಟೆಮ್ ಸೆಲ್ ಚರ್ಮವನ್ನು ತಾಜಾ ಮತ್ತು ಯುವಕರಾಗಿರುವುದರಲ್ಲಿ ಸಹಾಯ ಮಾಡುತ್ತದೆ, ನಿದ್ರೆ ಗುಣಮಟ್ಟವನ್ನು ಉತ್ತಮಗೊಳಿಸುತ್ತದೆ ಮತ್ತು ಒಟ್ಟು ಶಕ್ತಿಯನ್ನು ಬೆಳೆಸುತ್ತದೆ. ಜೊತೆಗೆ ಇದು ಚರ್ಮದ ನಯನ ಮತ್ತು ನಿಖರತೆಯನ್ನು ಮರುಸ್ಥಾಪಿಸಲು ಸಹಕಾರಿಯಾಗಿದೆ. Is there any other health benefit of it? ಹೌದು, ಗ್ರೀನ್ ಆಪಲ್ ಸ್ಟೆಮ್ ಸೆಲ್ ಹೃದಯ ಆರೋಗ್ಯವನ್ನು ಬೆಂಬಲಿಸುವಲ್ಲಿ, ಉತ್ಸಾಹವನ್ನು ಹೆಚ್ಚಿಸುವಲ್ಲಿ ಹಾಗೂ ದೇಹದ ಕನಿಷ್ಠ ಪ್ರೇರಣೆಯನ್ನು ಮತ್ತು ಶಕ್ತಿಯನ್ನು ಗರಿಷ್ಠಗೊಳಿಸುವಲ್ಲಿ ಸಹ ಸಹಕಾರಿಯಾಗಿದೆ. Please explain about horny goatweed. ಹಾರ್ನಿ ಗೋಟ್ವೀಡ್ ಅಥವಾ ಎಪಿಮೀಡಿಯಂ ಸಗೆಟಟಮ್ ಒಂದು ಪರಂಪರೆಯ ಸಸ್ಯ. ಇದು ಬಹುತೇಕವಾಗಿ ಲೈಂಗಿಕ ಶಕ್ತಿಯನ್ನು ಉತ್ತೇಜಿಸುವುದಾಗಿ, ಹಾರ್ಮೋನ ಸಮತೋಲನವನ್ನು ಬೆಂಬಲಿಸುವುದಾಗಿ ಮತ್ತು ಒಟ್ಟು ಉತ್ಸಾಹ ಮತ್ತು ಶಕ್ತಿಯನ್ನು ಹೆಚ್ಚಿಸುವುದಾಗಿ ಬಳಸಲಾಗಿದೆ. Please explain about the name reason of horny goatweed. ಹಾರ್ನಿ ಗೋಟ್ವೀಡ್ ಎಂಬ ಹೆಸರು ಅದು ಜನಪ್ರಿಯ ನಂಬಿಕೆಗೂ ಸಹಾಯದಿಂದ ಬಂದಿದೆ. ಏಕೆಂದರೆ ಕೆಲವು ಹಾಸಿಗೆಯ ಜಂತುಗಳು ಅಥವಾ ಹಾರ್ನಿ ಗೋಟ್ಗಳಲ್ಲಿ ಸಹಜವಾಗಿ ಹೆಚ್ಚಾದ ಲೈಂಗಿಕ ಚಟುವಟಿಕೆಗಳನ್ನು ಗಮನಿಸಲಾಗುತ್ತದೆ. ಈ ನಂಬಿಕೆಯಿಂದಾಗಿ ಈ ಸಸ್ಯದ ಹೆಸರು ಹಾರ್ನಿ ಗೋಟ್ವೀಡ್ ಎಂದು ಬಂದಿದೆ. How does it support for sexual health? ಹಾರ್ನಿ ಗೋಟ್ವೀಡ್ ಸಾಮಾನ್ಯವಾಗಿ ಲೈಂಗಿಕ ಶಕ್ತಿಯನ್ನು ಹೆಚ್ಚಿಸುವುದು, ಉದಾಹರಣೆಗೆ ಲೈಂಗಿಕ ಜೋಡಣೆದ ಉತ್ಸಾಹ ಮತ್ತು ದೀರ್ಘಕಾಲಿಕ ಶಕ್ತಿಯನ್ನು ಬೆಂಬಲಿಸುತ್ತದೆ. ಇದು ನರಗಳನ್ನು ಪ್ರೇರೇಪಿಸಿ ಹಾರ್ಮೋನ ಸಮತೋಲನವನ್ನು ಸಹ ಬೆಂಬಲಿಸುವಂತೆ ನಂಬಲಾಗುತ್ತದೆ. Which ingredient in it helps for sexual health? ಹೌದು, ಹಾರ್ನಿ ಗೋಟ್ವೀಡ್ನಲ್ಲಿರುವ ಆಲ್ಕಲಾಯ್ಡ್ಗಳು ಮತ್ತು ಫ್ಲೇವೋನೈಡ್ಸ್ ನರ್ವ್ ಸಿಸ್ಟಮ್ನಲ್ಲಿ ನ್ಯೂರೋ ಟ್ರಾನ್ಸ್ಮಿಟರ್ಗಳನ್ನು ಪ್ರೇರೇಪಿಸುವಂತೆ ಸಹಾಯ ಮಾಡುತ್ತವೆ. ಇದರಿಂದ ಲೈಂಗಿಕ ಉತ್ಸಾಹ ಮತ್ತು ಕಾರ್ಯಕ್ಷಮತೆ ಹೆಚ್ಚಾಗುತ್ತದೆ. How does it help for bone health? ಹೌದು, ಹಾರ್ನಿ ಗೋಟ್ವೀಡ್ ಕೆಲವೊಮ್ಮೆ ಹಣ್ಣು ಮತ್ತು ಜೀರ್ಣಕೋಶಗಳಿಗೆ ರಕ್ತ ಪ್ರವಾಹವನ್ನು ಹೆಚ್ಚಿಸುವ ಮೂಲಕ ಒಡೆಯುಗಳ ಮತ್ತು ಹಡ್ಡಿಗಳ ಆರೋಗ್ಯವನ್ನು ಬೆಂಬಲಿಸಲು ಸಹಾಯ ಮಾಡುತ್ತದೆ. ಆದರೂ ಈ ಪ್ರಯೋಜನಗಳ ಬಗ್ಗೆ ಇನ್ನೂ ಹೆಚ್ಚು ವೈಜ್ಞಾನಿಕ ಅಧ್ಯಯನ ಅಗತ್ಯವಿದೆ. Okay, thank you. Please explain about health benefits of cordyceps. ಕಾರ್ಡಿಸೆಪ್ಸ್ ಒಂದು ಸ್ನೇಹಪೂರ್ಣ ಮಶ್ರೂಮ್ ಪ್ರಕಾರ. ಇದು ಸಾಮಾನ್ಯವಾಗಿ ಶಕ್ತಿ ಹೆಚ್ಚಿಸುವುದು, ನಿರೋಧಕ ಶಕ್ತಿಯನ್ನು ಬೆಂಬಲಿಸುವುದು, ಉಸಿರಾಟದ ಆರೋಗ್ಯವನ್ನು ಸುಧಾರಿಸುವುದು ಮತ್ತು ಸಾಮಾನ್ಯ ನಿರೋಧಕ ಶಕ್ತಿಯನ್ನು ಗಟ್ಟಿಗೊಳಿಸುವುದು ಎಂಬ ಲಾಭಗಳನ್ನು ನೀಡುತ್ತದೆ. Medicinal benefit of cordyceps. ಕಾರ್ಡಿಸೆಪ್ಸ್ ನ ಮೆಡಿಸಿನಲ್ ಪ್ರಯೋಜನಗಳಲ್ಲಿ ಇದು ಶ್ವಾಸಕೋಶದ ಸಮಸ್ಯೆಗಳನ್ನು ಕಡಿಮೆ ಮಾಡುವುದು, ಗಟ್ಟಿಯಾದ ಶಕ್ತಿಯನ್ನು ಒದಗಿಸುವುದು, ಉತ್ಕರ್ಷಿತ ಮಿದುಳು ಕಾರ್ಯವನ್ನು ಬೆಂಬಲಿಸುವುದು ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದು ಸೇರಿವೆ. ಇದನ್ನು ಹಲವಾರು ಪರಂಪರೆಯ ಔಷಧಿಯಾಗಿ ಬಳಸಲಾಗುತ್ತದೆ. Why athletes always use cordyceps?
ಹೌದು, ಅನೇಕ ಅಥ್ಲೀಟ್ಸ್ ಕಾರ್ಡಿಸೆಪ್ಸ್ ಅನ್ನು ಬಳಸುತ್ತಾರೆ, ಏಕೆಂದರೆ ಇದು ಶಕ್ತಿಯನ್ನು ಹೆಚ್ಚಿಸುತ್ತದೆ, ಶ್ವಾಸಕೋಶ ಕಾರ್ಯಕ್ಷಮತೆ ಉತ್ತಮಗೊಳಿಸುತ್ತದೆ ಮತ್ತು ಉಟ್ಟು ಸಹನೆ ಮತ್ತು ಕಾರ್ಯಕ್ಷಮತೆಯನ್ನು ವೃದ್ಧಿಸುತ್ತದೆ. Is there any other health benefit of cordyceps? ಹೌದು, ಕಾರ್ಡಿಸೆಪ್ಸ್ ರಕ್ತದ ಓಟವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ, ದೇಹದಲ್ಲಿ ಇನ್ಫ್ಲಮೇಷನ್ ಅನ್ನು ಕಡಿಮೆ ಮಾಡುತ್ತದೆ ಮತ್ತು ಕೆಲವೊಮ್ಮೆ ಮೂಡಿನ ಶಕ್ತಿ ಹಾಗೂ ಮೆಟಬೋಲಿಸ್ ಅನ್ನು ಉತ್ತಮಗೊಳಿಸಲು ಸಹಾಯವಾಗುತ್ತದೆ. Why people call cordyceps as Himalayan Viagra? ಹೌದು, ಕಾರ್ಡಿಸೆಪ್ಸ್ ಅನ್ನು ಹಲವರು ಹಿಮಾಲಯನ್ ವೈಗ ಎಂದು ಕರೆಯುತ್ತಾರೆ, ಏಕೆಂದರೆ ಅದು ಹಿಮಾಲಯದ ಪ್ರದೇಶಗಳಲ್ಲಿ ಪ್ರಕೃತಿಯಲ್ಲಿ ಬೆಳೆಯುವ ಒಂದು ಅಪೂರ್ವ ಮಶ್ರೂಮ್. ಅದರ ಅಪರೂಪದ ಗುಣಗಳು ಮತ್ತು ಶಕ್ತಿವರ್ಧಕ ಲಕ್ಷಣಗಳ ಕಾರಣಕ್ಕೆ ಇದನ್ನು ಹಾಗೆ ಕರೆಯಲಾಗುತ್ತದೆ. Okay. Now explain about Stevia rhabodiana. ಶಿವಿಯಾ ರಬೋಡಿಯಾ ಒಂದು ಸಸ್ಯ ಮತ್ತು ಇದು ಪೌಷ್ಟಿಕ ಗುಣಗಳಿಂದ ಪ್ರಸಿದ್ಧವಾಗಿದೆ. ಇದು ಸಾಮಾನ್ಯವಾಗಿ ಶಕ್ತಿಯನ್ನು ಹೆಚ್ಚಿಸಲು, ಮಾನಸಿಕ ತಾಳ್ಮೆಯನ್ನು ಬೆಂಬಲಿಸಲು ಮತ್ತು ಒಟ್ಟು ದೇಹದ ಸಮತೋಲನವನ್ನು ಬೆಳೆಸಲು ಉಪಯೋಗಿಸುತ್ತಾರೆ. More health benefits of it. ಹೌದು, ಶಿವಿಯಾ ರಬೋಡಿಯಾ ತಾಳ್ಮೆ ಹೆಚ್ಚಿಸಲು, ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲು, ಇನ್ಸೋಮ್ನಿಯಾ ತಡೆಹಿಡಿಸಲು ಮತ್ತು ಶಕ್ತಿ ಮತ್ತು ಸಹನಶೀಲತೆಯನ್ನು ವೃದ್ಧಿಸಲು ಸಹಾಯ ಮಾಡುತ್ತದೆ. ಇದು ಸಾಮಾನ್ಯವಾಗಿ ಹಾರ್ಮೋನ್ ಬ್ಯಾಲೆನ್ಸ್ ಅನ್ನು ಉತ್ತಮಗೊಳಿಸುವುದಲ್ಲದೆ ದೇಹದ ಸಾಮಾನ್ಯ ಆರೋಗ್ಯಕ್ಕೆ ಸಹಕಾರಿ. How does it help for heart health? ಶಿವಿಯಾ ರಬೋಡಿಯಾ ನೇರವಾಗಿ ಹೃದಯಕ್ಕೆ ಸಹಾಯ ಮಾಡುವುದಾಗಿ ಸಾಬೀತಾಗಿಲ್ಲ, ಆದರೆ ಕೆಲವೊಮ್ಮೆ ಇದು ರಕ್ತದ ಒತ್ತಡವನ್ನು ನಿಯಂತ್ರಣಗೊಳಿಸಲು, ಒಟ್ಟಾರೆ ಹೃದಯ ಆರೋಗ್ಯವನ್ನು ಬೆಂಬಲಿಸಲು ಸಹಾಯ ಮಾಡಬಹುದು. Does it supports for tooth health? ಹೌದು, ಕೆಲವೊಮ್ಮೆ ಶಿವಿಯಾ ರಬೋಡಿಯಾ ದಂತಾರೋಗ್ಯವನ್ನು ಬೆಂಬಲಿಸುವುದಾಗಿ ನಂಬಲಾಗುತ್ತದೆ, ಏಕೆಂದರೆ ಅದು ದೇಹದ ಸಾಮಾನ್ಯ ಉತ್ಕರ್ಷವನ್ನು ಹೆಚ್ಚಿಸಿ ಸಂಯೋಜಿತ ರೋಗ ನಿರೋಧಕ ಶಕ್ತಿಯನ್ನು ಬೆಳೆಸಲು ಸಹಾಯವಾಗಬಹುದು, ಆದರೆ ಇದು ದಂತ ಪ್ರತ್ಯಕ್ಷ ಚಿಕಿತ್ಸೆಗೆ ಬದಲಾಗಿ ಬಳಸುವುದಿಲ್ಲ. Okay. Please explain about passion flower. ಪ್ಯಾಷನ್ ಫ್ಲವರ್ ಅಥವಾ ಪ್ಯಾಷನ್ ಸುಕ್ಕ ಒಂದು ಹೂವು ಸಸ್ಯ. ಇದು ಸಾಮಾನ್ಯವಾಗಿ ಶಾಂತಿಕರವಾದ ಗುಣಗಳು, ಇದರಲ್ಲಿ ಆಂಟಿ ಆಕ್ಸಿಡೆಂಟ್ ಗುಣಗಳು ಇರುತ್ತವೆ. ಇದು ಒತ್ತಡವನ್ನು ಕಡಿಮೆ ಮಾಡುವುದು, ಶಕ್ತಿ ನಿದ್ರೆ ಉತ್ತಮಗೊಳಿಸುವುದು ಮತ್ತು ಶಾಂತ ಮನಸ್ಸನ್ನು ಬೆಳೆಸಲು ಸಹಾಯ ಮಾಡುತ್ತದೆ. How does it help for infertility? ಪ್ಯಾಷನ್ ಫ್ಲವರ್ ನಲ್ಲಿರುವ ಶಾಂತಿಕರ ಗುಣಗಳು ಒತ್ತಡವನ್ನು ಕಡಿಮೆ ಮಾಡುವ ಮೂಲಕ ಹಾರ್ಮೋನ್ ಸಮತೋಲನವನ್ನು ಬೆಂಬಲಿಸಬಹುದು. ಇದರಿಂದ ಕೆಲವು ಮಂದಿ ಮಹಿಳೆಯರಲ್ಲಿ ಪ್ರಸವ ಸಂಬಂಧಿ ಸಮಸ್ಯೆಗಳನ್ನು ಹೊಗೆಯಲು ಸಹಾಯವಾಗಬಹುದು. ಆದಾಗ್ಯೂ ಇದು ನೇರವಾಗಿ ಇನ್ಫರ್ಟಿಲಿಟಿಗೆ ಚಿಕಿತ್ಸೆಗೆ ನೀಡುವುದಿಲ್ಲ, ಆದ್ದರಿಂದ ವೈದ್ಯಕೀಯ ಸಲಹೆ ಅಗತ್ಯವಿದೆ. Does it support to create happy hormones? ಹೌದು, ಪ್ಯಾಷನ್ ಫ್ಲವರ್ ನಂತಹ ಸಸ್ಯಗಳು ಸಾಮಾನ್ಯವಾಗಿ ಶಾಂತಿಕರ ಗುಣಗಳನ್ನು ಹೊಂದಿದ್ದು ಒತ್ತಡವನ್ನು ಕಡಿಮೆ ಮಾಡುತ್ತವೆ, ಹೀಗಾಗಿ ದೇಹದಲ್ಲಿ ಸೆರೋಟೋನಿನ್ ಹಾಗೂ ಡೋಪಮೀನ್ ಅಂತಹ ಹ್ಯಾಪಿ ಹಾರ್ಮೋನ್ಗಳು ಉತ್ಪತ್ತಿಗೆ ಸಹಾಯಕವಾಗುತ್ತವೆ. Does this also compress stress hormone? ಹೌದು, ಪ್ಯಾಷನ್ ಫ್ಲವರ್ ಸಾಮಾನ್ಯವಾಗಿ ಒತ್ತಡವನ್ನು ಕಡಿಮೆ ಮಾಡುವಲ್ಲಿ ಸಹಾಯ ಮಾಡುತ್ತದೆ. ಇದು ಮನಸ್ಸನ್ನು ಶಾಂತಗೊಳಿಸಿ ಸ್ಟ್ರೆಸ್ಗೆ ಸಂಬಂಧಿಸಿದ ಹಾರ್ಮೋನ್ಗಳ ಮಟ್ಟವನ್ನು ಕಡಿಮೆಗೊಳಿಸುತ್ತದೆ. How does this help for deep sleep? ಪ್ಯಾಷನ್ ಫ್ಲವರ್ ಸಾಮಾನ್ಯವಾಗಿ ಒತ್ತಡವನ್ನು ಕಡಿಮೆ ಮಾಡುವುದರಿಂದ ಮನಸ್ಸು ಶಾಂತವಾಗುತ್ತದೆ, ಇದರಿಂದ ನಿದ್ರೆ ಸುಲಭವಾಗುತ್ತದೆ, ಹೀಗಾಗಿ ಇದು ಡೀಪ್ ನಿದ್ರೆ ಅರ್ಥಾತ್ ಗಂಭೀರವಾದ ವಿಶ್ರಾಂತಿದಾಯಕ ನಿದ್ರೆ ಪಡೆಯಲು ಸಹಾಯ ಮಾಡುತ್ತದೆ. Is it support for any pain relief? ಹೌದು, ಪ್ಯಾಷನ್ ಫ್ಲವರ್ ನ ಶಾಂತಿಕರ ಗುಣಗಳು ನರ್ವಸ್ ಪಿನುಳನ್ನು ಮೃದುಗೊಳಿಸಲು, ಒತ್ತಡವನ್ನು ಕಡಿಮೆ ಮಾಡಲು ಮತ್ತು ದೇಹದ ಐರಳೆಗಿರಿಸುವ ನೋವುಗಳನ್ನು ಶಮನಗೊಳಿಸಲು ಸಹಾಯ ಮಾಡುತ್ತದೆ. Thank you very much. Now explain about Japoticaba. ಜಪೋನಿಡಿಕಾ ಒಂದು ಸಸ್ಯ ಮತ್ತು ಇದನ್ನು ಬಹುತೇಕವಾಗಿ ದೇಹದ ಶಕ್ತಿಯನ್ನು ಹೆಚ್ಚಿಸಲು, ಸೌಂದರ್ಯವನ್ನು ಬೆಂಬಲಿಸಲು ಮತ್ತು ಆಂತರಿಕ ಸಮತೋಲನವನ್ನು ಕಾಪಾಡಲು ಬೆಳೆಸುತ್ತಾರೆ. ಇದು ಕೆಲವೊಮ್ಮೆ ಜೀರ್ಣಕ್ರಿಯೆಯನ್ನು ಸುಧಾರಿಸಲು, ಒಟ್ಟು ಉತ್ಸಾಹವನ್ನು ಹೆಚ್ಚಿಸಲು ಸಹ ಸಹಾಯವಾಗುತ್ತದೆ. Explain about its antioxidant benefits. ಜಪೋನಿಡಿಕಲ್ಲಿರುವ ಆಂಟಿ ಆಕ್ಸಿಡೆಂಟ್ ಗುಣಗಳು ದೇಹದ ಕೋಶಗಳನ್ನು ಉಲ್ಲೇಖಿತ ಹಾನಿಯಿಂದ ರಕ್ಷಿಸುತ್ತವೆ, ಮುಳುವಿನ ಉಸಿರುಗುಳುಗಳನ್ನು ತಡೆದು ಉತ್ಸಾಹದ ಲಂಬಕಾಲಿಕ ಆರೋಗ್ಯತೆಯನ್ನು ಬೆಂಬಲಿಸುತ್ತವೆ. ಇದರಿಂದ ಅಣುಮಟ್ಟದಲ್ಲಿ ರೋಗ ನಿರೋಧಕ ಶಕ್ತಿಯು ಹೆಚ್ಚಾಗುತ್ತದೆ ಮತ್ತು ಸಾಮಾನ್ಯ ಆರೋಗ್ಯದ ಸಮತೋಲನವು ಉತ್ತಮವಾಗುತ್ತದೆ. Heart health benefits of Japoticaba. ಜಪೋನಿಡಿಕಾ ಆರೋಗ್ಯ ಲಾಭಗಳಲ್ಲಿ ಇದರಿಂದ ಉತ್ಸಾಹ ಹೆಚ್ಚುವುದು, ಚರ್ಮದ ಪ್ರಕಾಶವು ಉತ್ತಮವಾಗುವುದು, ಹಾರ್ಮೋನ ಸಮತೋಲನ ಬೆಂಬಲಿಸುವುದು ಮತ್ತು ದೇಹದ ಸಾಮಾನ್ಯ ಪ್ರತಿರಕ್ಷಕ ಶಕ್ತಿಯನ್ನು ಗಟ್ಟಿಗೊಳಿಸುವುದು. ಇದು ಒತ್ತು ಶಕ್ತಿಯನ್ನು, ಮನೋಶಾಂತಿಯನ್ನು ಮತ್ತು ಸಾಮಾನ್ಯ ನಲಿವು ಮತ್ತು ಆರೋಗ್ಯವನ್ನು ಬೆಂಬಲಿಸುತ್ತದೆ. Okay, thank you very much. Please explain about Bligia. ಬ್ಲೀಗಿಯಾ ಒಂದು ಸಸ್ಯ
ಮತ್ತು ಇದನ್ನು ಸಾಮಾನ್ಯವಾಗಿ ಆಂತರಿಕ ಶಕ್ತಿ ಮತ್ತು ಧೈರ್ಯವನ್ನು ಬೆಂಬಲಿಸುವುದಕ್ಕಾಗಿ ಬಳಸುತ್ತಾರೆ. ಇದು ಓಯಿನ ಫ್ಲೋವರ್ ಹಾಗೂ ಆಂಟಿ ಆಕ್ಸಿಡೆಂಟ್ ಗುಣಗಳನ್ನು ಹೊಂದಿದ್ದು ಒಟ್ಟು ಉತ್ಸಾಹ, ಮನೋಶಾಂತಿ ಮತ್ತು ಚರ್ಮ ಆರೋಗ್ಯಕ್ಕೆ ಸಹಕಾರಿಯಾಗಿದೆ. Explain about weight management properties in it. ಬ್ಲೀಗಿಯಾ ಕೆಲವೊಮ್ಮೆ ವೆಯ್ಟ್ ಮ್ಯಾನೇಜ್ಮೆಂಟ್ಗೆ ಸಹಾಯ ಮಾಡುವಂತಹ ಗುಣಗಳನ್ನು ಹೊಂದಿದೆ. ಅದು ಮೆಟಬಾಲಿಸಮ್ ಅನ್ನು ಸುಧಾರಿಸುವುದು, ಒತ್ತಡವನ್ನು ಕಡಿಮೆ ಮಾಡುವುದು ಮತ್ತು ಹೊಟ್ಟೆ ತುಂಬಿದ ತೂಕದ ಆಲೋಚನೆಗಳನ್ನು ಕಡಿಮೆ ಮಾಡುವುದು ಎಂಬುದರಿಂದ ಒಟ್ಟು ತೂಕ ನಿಯಂತ್ರಣಕ್ಕೆ ಸಹಾಯ ಮಾಡುತ್ತದೆ. Okay, thank you. Now, explain about synergistic effects of these 12 ingredients. ಹೌದು, ಈ 12 ಸಂಯೋಜನೆಯಲ್ಲಿರುವ ಪದಾರ್ಥಗಳು ಒಟ್ಟಿನಲ್ಲಿ ಶಕ್ತಿಯ ಹೆಚ್ಚುವರಿ ಒದಗಿಸುತ್ತವೆ. ಉದಾಹರಣೆಗೆ ಜಿಂಕ್, ಮ್ಯಾಗ್ನೀಷಿಯಂ ಮತ್ತು ವಿವಿಧ ಹಸಿರು ಸಸ್ಯಗಳು ದೇಹದಲ್ಲಿ ಎನರ್ಜಿ ಉತ್ಪಾದನೆ, ಉತ್ಸಾಹ ಮತ್ತು ಸಾಮಾನ್ಯ ಕಾರ್ಯಕ್ಷಮತೆಯನ್ನು ಬೆಂಬಲಿಸುತ್ತವೆ. Okay, please, before that, explain what is synergistic effect. ಹೌದು, ಸೈನರ್ಜೆಸ್ಟಿಕ್ ಅರ್ಥವೆಂದರೆ ವಿಭಿನ್ನ ಅಂಶಗಳು ಜೊತೆಯಲ್ಲಿ ಕಾರ್ಯನಿರ್ವಹಿಸಿದಾಗ ಅವರ ಪ್ರಭಾವವು ಪ್ರತ್ಯೇಕವಾಗಿ ಇರುವುದಕ್ಕಿಂತ ಹೆಚ್ಚಾಗಿ ಇರುವುದು. ಅಂದರೆ ಈ ಪದಾರ್ಥಗಳು ಒಟ್ಟಿನಲ್ಲಿ ಹೆಚ್ಚು ಶಕ್ತಿಯನ್ನು, ಹೆಚ್ಚು ಪರಿಣಾಮಕಾರಿತ್ವವನ್ನು ಒದಗಿಸುತ್ತವೆ. With these 12 ingredients, how does it help for our health improvement? ಹೌದು, ಈ 12 ಸಂಯೋಜನೆಯ ಎಲ್ಲಾ ಪದಾರ್ಥಗಳು ಒಟ್ಟಾಗಿ ಕೆಲಸ ಮಾಡುವುದರಿಂದ ದೇಹದ ನೈಸರ್ಗಿಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ರೋಗ ನಿರೋಧಕ ಶಕ್ತಿಯನ್ನು ಗಟ್ಟಿಗೊಳಿಸುತ್ತದೆ ಮತ್ತು ಒಟ್ಟು ಆರೋಗ್ಯ, ಉದಾತ್ತ ಶಕ್ತಿಯ ಮತ್ತು ಸಮತೋಲನವನ್ನು ಬೆಂಬಲಿಸುತ್ತದೆ. Okay.